ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಎನ್ಜಿಒ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ 1976ರಲ್ಲಿ ರೂಪಾಯಿ 5,000ದಲ್ಲಿ ನಿವೇಶನ ಖರೀದಿಸಲಾಗಿತ್ತು. ಈ ನಿವೇಶನಕ್ಕೆ ಸಂಬಂಧಿಸಿದಂತೆ ಬೀದರ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ವ್ಯಾಜ್ಯ ಬಗೆಹರಿದು ಸಂಘದ ಪರ ತೀರ್ಪು ಬಂದಿದೆ. ಈ ನಿಮಿತ್ತವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಸೇರಿದ ನಿವೇಶನ ಜಾಗದಲ್ಲಿ ಶನಿವಾರದಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಜೊತೆಗೆ ಜಿಲ್ಲಾಧ್ಯಕ್ಷರಾಗಿರುವ ರಾಜೇಂದ್ರ ಕುಮಾರ್ ಗನ್ಗೆ ಅವರ ನೇತೃತ್ವದಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಕುರಿತಂತೆ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ, ಸರ್ಕಾರಿ ನೌಕರರ ಸಂಘದ ಇವತ್ತಿನ ಕೆಲಸ ಇತಿಹಾಸದಲ್ಲಿ ಬರೆದಿಡುವ ಕೆಲಸವಾಗಿದೆ ಎಂದರು. 1976ರಲ್ಲಿ 48 ವರ್ಷಗಳ ಹಿಂದೆ ಸರ್ಕಾರಿ ನೌಕರರ ಸಂಘದ ಹೆಸರಿನಲ್ಲಿ ಈ ಸೈಟ್ ಅಲೌಟ್ ಆಗಿತ್ತು. ಸೈಟ್ ಚಿಕ್ಕದಾಗಿರುವುದರಿಂದ ಈ ಹಿಂದಿನ ಯಾವುದೇ ಅಧ್ಯಕ್ಷರು ಕೂಡ ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ. ಆದರೆ ಬೇರೊಬ್ಬರು ಈ ಸರ್ಕಾರಿ ನೌಕರರ ಸಂಘದ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾ ಇದ್ರು. ಕಳೆದ 30 ವರ್ಷದಿಂದ ಈ ಬಗ್ಗೆ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿತ್ತು. ನಾನು ಜಿಲ್ಲಾಧ್ಯಕ್ಷನಾಗಿ 11 ವರ್ಷ ಆಗಿತ್ತು. ಕಳೆದ 10 ವರ್ಷಗಳಿಂದ ಮೂಲ ದಾಖಲಾತಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ನೊಂದಿಗೆ ಕೋರ್ಟ್ನಲ್ಲಿ ಎಲ್ಲ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸೇರಿ ಪ್ರಯತ್ನ ಮಾಡಿದ ಫಲ ಇವತ್ತು ದೊರಕಿದೆ. ಸರ್ಕಾರಿ ನೌಕರರ ಸಂಘದ ಪರವಾಗಿ ಈ ಸೈಟ್ ನಮ್ಮ ಸ್ವಾಧೀನಕ್ಕೆ ಬಂದಿದೆ. ನನ್ನ ಅವಧಿಯಲ್ಲಿ ಎಲ್ಲಿಯೂ ಕೂಡ ನಾನು ಅನ್ಯಾಯವಾಗದಂತೆ ನೋಡಿಕೊಳ್ತಾ ಇದ್ದೇನೆ. ಈಗಾಗಲೇ ಪ್ರತಾಪನಗರದಲ್ಲಿ ಬಹುದೊಡ್ಡ ಸಮುದಾಯ ಭವನ ನಿರ್ಮಾಣವಾಗಿದ್ದು, ಸಿಟಿ ಸೆಂಟರ್ನಲ್ಲಿಯೂ ಕೂಡ ಒಂದು ಕಚೇರಿ ಇರಬೇಕು ಎನ್ನುವ ಮಹದಾಸೆಯಾಗಿತ್ತು. ಈಗ ನಮ್ಮ ಸರ್ಕಾರಿ ನೌಕರರ ಹೆಸರಿನಲ್ಲಿರುವ ಸೈಟ್ ನಮ್ಮ ಅಧೀನಕ್ಕೆ ಬಂದಿದ್ದು, ಶೀಘ್ರದಲ್ಲಿ ಇಲ್ಲೊಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಬೇಕು ಎನ್ನುವ ಯೋಜನೆಯನ್ನು ಹೊಂದಲಾಗಿದೆ. ನೌಕರರ ಸಂಘದವರು 2 ಕೋಟಿ ದುಡ್ಡು ಕೊಟ್ಟಿದ್ರೂ ಕೂಡ ಈ ರೀತಿಯ ಒಳ್ಳೆಯ ಸ್ಥಳದಲ್ಲಿ ಸೈಟ್ ಸಿಗುವುದಿಲ್ಲ. ಆದರೆ ನಮ್ಮ ಹಿಂದಿನ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರ ಒಂದು ಪ್ರತಿಫಲದಿಂದಾಗಿ ಈ ಸೈಟ್ ನಮ್ಮ ಸಂಘದವರಿಗೆ ಈಗ ಲಭಿಸಿದೆ. ಇವತ್ತು ನೌಕರರ ಸಂಘದ ಆಸ್ತಿ ಎಂದು ಒಂದು ಬೋರ್ಡ್ ಕೂಡ ಹಾಕಿ ಪೂಜೆ ಮಾಡಲಾಗಿದೆ ಎಂದರು. ಸಿಟಿಯ ಮಧ್ಯಭಾಗದಲ್ಲಿಯೇ ಒಂದು ಕಮರ್ಷಿಯಲ್ ಜಾಗವಾಗಿದ್ದು, ಈ ಆಸ್ತಿ ಉಳಿಸಿಕೊಂಡಿದ್ದೇವೆ ಎನ್ನುವ ಖುಷಿ ನಮಗಾಗಿದೆ. ಈ ನಿವೇಶನದಲ್ಲಿ 2 ಮಹಡಿ ಕಟ್ಟಡ ನಿರ್ಮಿಸಲು ಯೋಜನೆಯನ್ನು ಹಾಕಲಾಗಿದ್ದು, 3,446 ಚದರ ಅಡಿಯ ನಿವೇಶನದಲ್ಲಿ ನೆಲಮಹಡಿಯಲ್ಲಿ ವಾಣಿಜ್ಯ ಸಂಕೀರ್ಣ, ಮೊದಲ ಮಹಡಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ, ಗ್ರಂಥಾಲಯ, ಅತಿಥಿಗಳ ಒಂದು ವಾಸ್ತವ್ಯಕ್ಕೆ 10 ಕೊಠಡಿಗಳನ್ನು ಕಟ್ಟಲು ಉದ್ದೇಶಿಸಲಾಗಿದೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾದ ಬಸವರಾಜ ಜಕ್ಕ, ಕಾರ್ಯಾಧ್ಯಕ್ಷರಾದ ರಾಜ್ಕುಮಾರ್ ಹೊಸದೊಡ್ಡೆ, ಉಪಾಧ್ಯಕ್ಷೆ ಡಾಕ್ಟರ್ ವೈಶಾಲಿ, ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ, ಪ್ರಮುಖರಾದ ಓಂಕಾರ್ ಮಲ್ಲಿಗೆ, ಸಂತೋಷ್ ಕುಮಾರ್ ಚೆಲುವ, ಸಂಜು ಬಿ ಸೂರ್ಯವಂಶಿ, ಬಲವಂತರಾವ್ ರಾಠೋಡ್, ಸುನೀಲ್ ಕುಮಾರ್ ಗಣಪತಿ ಜಮಾದಾರ್, ಸಾವಿತ್ರಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಆತ್ಮೀಯ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ, ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅಂತ ರಾಜಶೇಖರ್ ಮಂಗಲ್ಗಿ ಅವರೇ, ಗೌರವಾಧ್ಯಕ್ಷರಂತ ಬಸವರಾಜ ಜಕ್ಕ ಸರ್ ಅವರೇ, ಕಾರ್ಯಾಧ್ಯಕ್ಷರಂತ ನಮ್ಮ ರಾಜ್ಕುಮಾರ್ ಹೊಸದೊಡ್ಡೆ ಸರ್ ಅವರೇ, ಅದೇ ರೀತಿ ನಮ್ಮ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಡಾಕ್ಟರ್ ವೈಶಾಲಿ ಅವರೇ, ಬಂದಂಥ ನಮ್ಮ ಎಲ್ಲ ಸರ್ಕಾರಿ ನೌಕರ ಸಂಘದ ವಿವಿಧ ಇಲಾಖೆಯ ಸಂಘದ ಪದಾಧಿಕಾರಿಗಳೇ ಮತ್ತು ಎಲ್ಲ ನಿರ್ದೇಶಕರೇ, ತಮ್ಮೆಲ್ಲರೂ ಕೂಡ ಗುರುತಿದಾಗೆ ಸರ್ಕಾರಿ ನೌಕರ ಸಂಘದ ಇವತ್ತಿನ ಒಂದು ಕೆಲಸ ನಿಜವಾಗ್ಲೂ ನಾವು ಸರ್ಕಾರಿ ನೌಕರ ಸಂಘದ ಒಂದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥ ಒಂದು ಕೆಲಸ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು. ಯಾಕಂದರೆ ಈ ಒಂದು ಏನು ಸೈಟು ಅಲಾಟ್ಮೆಂಟ್ ಆಗಿದೆಯಲ್ಲ, 1976ದಾಗ ಈ ಒಂದು ಸೈಟು ಅಲಾಟ್ಮೆಂಟ್ ಆಗಿದೆ. ಅಂದರೆ ಇಲ್ಲಿಗೆ 48 ವರ್ಷಗಳ ಕಾಲ ಈ ಒಂದು ಸೈಟ್ ಅಲಾಟ್ಮೆಂಟ್ ಆಯಿತು. ಆದರೆ ನಮ್ಮವರು ಕೂಡ ಎಲ್ಲ ಹಿಂದಿನ ಅಧ್ಯಕ್ಷರು ಕೂಡ ಎಲ್ಲ ಕೆಲಸ ಮಾಡಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಈ ಒಂದು ಸೈಟು ಸಣ್ಣದಾಗಿರೋದ್ರಿಂದ ಯಾರೂ ಅಷ್ಟು ಇದಕ್ಕೆ ಒಂದು ಕಂಪೌಂಡ್ ಹಾಕೋದಾಗಲಿ, ಅದಕ್ಕೆ ಎನ್ಕರೇಜ್ಮೆಂಟ್ ಮಾಡೋದು ಅಂದರೆ ಯಾರು ಕೂಡ ಅದಕ್ಕೆ ಯಾರು ಬರಲಾರ್ದಂಗೆ ಒಂದು ಫೆನ್ಸಿಂಗ್ ಕೂಡ ಯಾರು ಒಂದು ಮಾಡಬೇಕಾಗಿತ್ತು, ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ. ಆದರೂ ಕೂಡ ಬೇರೊಬ್ಬರಿಗೆ ಕೆಲವರು ವ್ಯಕ್ತಿಗಳು ಈ ಒಂದು ಸಂಸ್ಥೆಯ ಒಂದು ನೌಕರ ಸಂಘದ ಒಂದು ಆಸ್ತಿಯನ್ನು ಬೇರೆಯವರು ತಮ್ಮ ಹೆಸರಿಗೆ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡಿ ಕಳೆದ 20 ವರ್ಷದಿಂದ 30 ವರ್ಷದಿಂದ ಕೋರ್ಟ್ದಲ್ಲಿ ವ್ಯಾಜ್ಯ ನಡೀತಾ ಇತ್ತು. ನಾನು ಕೂಡ 11 ವರ್ಷದ ಜಿಲ್ಲಾಧ್ಯಕ್ಷನಾಗಿ ಕೋರ್ಟ್ನಲ್ಲಿ 10 ವರ್ಷಗಳ ಕಾಲ ಈ ಒಂದು ಕೋರ್ಟ್ನಲ್ಲಿ ತಿರುಗಾಡಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್, ಇದು ಪ್ಯೂರ್ಲಿ NGO ಅಂದರೆ ಸರ್ಕಾರಿ ನೌಕರ ಸಂಘದ ಗೃಹ ನಿರ್ಮಾಣ ಸಂಘದ ಇರ್ತಕ್ಕಂಥ ಒಂದು ನಿವೇಶನ. ಈ ನಿವೇಶನ ಮತ್ತು ಸರ್ಕಾರಿ ನೌಕರ ಸಂಘಕ್ಕೆ 1976ದಾಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಈ ಒಂದು ಪ್ಲಾಟಿನ ನಂಬರು ಸರ್ವೆ ನಂಬರ್ದಲ್ಲಿ 789 ಅಂತೇಳಿ ಸರ್ವೆ ನಂಬರ್ ಇದೆ. ಅದರಲ್ಲಿ ಪ್ಲಾಟ್ ನಂಬರ್ 1/1 ಅಂತಿದೆ ಇದಕ್ಕೆ. ಮತ್ತು ಟೋಟಲಿ ಮೆಜರ್ಮೆಂಟ್ ಇದಕ್ಕೆ 3,446 ಸ್ಕ್ವೇರ್ ಫೀಟ್ ಇದೆ ಟೋಟಲಿ ಇದಕ್ಕೆ. ಅದಕ್ಕೆ ಇವತ್ತಿನ ದಿವಸ ನೋಡ್ತಾ ಇರ್ಬೋದು, ಆವತ್ತಿನ ಕಾಲಕ್ಕೆ ಏನೂ ಇದರದೇ ಒಂದು ವ್ಯಾಲ್ಯೂ ಇರಲಿಕ್ಕಿಲ್ಲ. ಆದರೆ ಇವತ್ತಿನ ದಿವಸ ನನಗೆ ಅನಿಸ್ತಾ ಸುಮಾರು ಕೋಟಿಗಟ್ಟಲೆ ಆಸ್ತಿ ಇರ್ತಕ್ಕಂಥದ್ದು ಒಂದು ನಮ್ಮ ಸರ್ಕಾರಿ ನೌಕರ ಸಂಘದ ಆಸ್ತಿ.
ಎಲ್ಲ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ನಾವು ಎಲ್ಲರೂ ಸೇರಿ ಏನು ಈ ಬೀದರ್ದಲ್ಲಿ ನಡೀತಕ್ಕಂಥ ಕೋರ್ಟ್ನಲ್ಲಿ ಕೂಡ ಪೇಶಿಗೆ ಅಟೆಂಡ್ ಆಗಿ ಎದುರಿನ ಜನರನ್ನ ಅವರ ಕೇಸ್ ಕೂಡ ಡಿಸ್ಮಿಸ್ ಕೂಡ ಆಯಿತು. ಮತ್ತು ಅಪೀಲ್ ಕೂಡ ಹೋಗಿದ್ರು. ಅಲ್ಲಿ ಅಪೀಲ್ ಕೂಡ ಡಿಸ್ಮಿಸ್ ಆಗ್ತಕ್ಕಂಥ ಕೆಲಸ ಆಯಿತು. ಮತ್ತು ಮುಟೇಷನ್ ಚಾಲೆಂಜ್ ಕೂಡ ನಮ್ಮ RC ಆಫೀಸ್ಗೆ ಕಲಬುರಗಿ ಕೂಡ ಮಾಡಿದರು. ಅಲ್ಲೂ ಕೂಡ RC ಆಫೀಸ್ನಲ್ಲಿ ಕೂಡ ವಕೀಲರಿಗೆ ನಾವು ಫೈಟ್ ಮಾಡಿದ್ವಿ. ಅಲ್ಲಿ RC ಆಫೀಸ್ನಲ್ಲಿ ಅವ್ರ ಮುಟೇಷನ್ ಕೂಡ ರದ್ದಾಗ್ತಕ್ಕಂಥ ಕೆಲಸ ಆಯಿತು. ಟೋಟಲಿ ಇದು ಅವರ ಒಂದು ಶೆಲ್ಡ್ ಕೂಡ ರದ್ದಾಯಿತು, ಡಿಸ್ಮಿಸ್ ಆಯಿತು, ಮತ್ತು ಮುಟೇಷನ್ ಕೂಡ ಅವ್ರದ್ದು ರದ್ದಾಯಿತು. ಅದಕ್ಕೆ ಪ್ಯೂರ್ಲಿ ಸರ್ಕಾರಿ ನೌಕರ ಸಂಘದ ಅಪ್ರೂವ್ ಲೇಔಟ್ ಇರ್ತಕ್ಕಂಥ ಒಂದು ಈ ಸೈಟು. ಅದಕ್ಕೆ ನೌಕರ ಸಂಘಕ್ಕೆ ಇವತ್ತಿನ ನಮ್ಮ ಹಕ್ಕಿಗೆ ನಮ್ಮ ಸ್ವಾಧೀನದಲ್ಲಿ ಬಂದಿದೆ ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಯಾಕಂದರೆ ಇದು ಒಂದು ಪರಿಶ್ರಮ. ಯಾವುದೇ ನಮ್ಮ ಒಂದು ಸ್ವಂತ ಇರ್ತಕ್ಕಂಥ ಆಸ್ತಿಗೆ ನಾವು ಬಡ್ದಾಡ್ಬೋದು. ಸಾರ್ವಜನಿಕ ಇರ್ತಕ್ಕಂಥದ್ದು ನೌಕರ ಸಂಘದ ಇರ್ತಕ್ಕಂಥದ್ದು ಭಾಳಷ್ಟು ಯಾರು ಪ್ರಯತ್ನ ಮಾಡಿದ್ರೆ ಈ ಥರ ಒಂದು ಸಕ್ಸಸ್ ಆಗ್ತದೆ ಅಂತೇಳಿ ಇದು ಒಂದು ನಾವೇ ಉದಾಹರಣೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಭಾಳ ಜನ ಇದಕ್ಕೆ ಈ ಥರ ವ್ಯವಸ್ಥೆ ಇದ್ದಾಗ ಯಾರು ಕೂಡ ಅದಕ್ಕೆ ನೆಗ್ಲೆಕ್ಟ್ ಮಾಡ್ತಾರೆ. ಅದೇ ನಾನು ಬಂದಮೇಲೆ ಈ ಥರ ಯಾವುದೇ ಒಂದು ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಅಲ್ಲಿ ಪ್ರತಾಪ್ ನಗರ್ ಕೂಡ ಭಾಳ ಒಳ್ಳೆಯ ಭವ್ಯವಾದ ಸರ್ಕಾರಿ ನೌಕರ ಭವನ ಇದೆ. ಅದು ನಮಗೆ ಆಫೀಸ್ ಮಾಡಬೇಕಂದ್ರೆ ತಿರುಗಾಡಬೇಕಂದ್ರೆ ಭಾಳ ದೂರ ಕಷ್ಟ ಆಗ್ತಾಯಿತ್ತು. ನಾವು ಎಲ್ಲಾದರೂ ಸಿಟಿ ಸೆಂಟರ್ದಲ್ಲಿ ಒಂದು ಸೈಟ್ ಇರಬೇಕು ಅಂತೇಳಿ ಇತ್ತು. ನಮ್ಮ ಸೈಟು ನಮಗೆ ಸಿಕ್ಕಿದೆ. ಅದಕ್ಕೆ ಶೀಘ್ರದಲ್ಲಿ ಈ ಒಂದು ಸ್ಥಳದಲ್ಲಿ ಸರ್ಕಾರಿ ನೌಕರರ ಸಂಘದ ಒಂದು ಆಫೀಸು ಕಟ್ಟಡ ಮಾಡ್ತಕ್ಕಂಥ ಯೋಜನೆ ಕೂಡ ಹಾಕ್ಕೊಂಡಿವಿ. ಅದಕ್ಕೆ ಶೀಘ್ರದಲ್ಲಿ ಇಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಜವಾಗ್ಲೂ ಇವತ್ತು ನಾವು ನೌಕರ ಸಂಘದವರು 1 ಕೋಟಿ 2 ಕೋಟಿ ಕೊಟ್ಟರು ದುಡ್ಡು ಕೊಟ್ಟರು ಕೂಡ ಈ ಒಂದು ಜಾಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ನಮ್ಮವ್ರು ಹಿರುಗಳು ಏನು ಮಾಡಿಟ್ಟಿದ್ದಾರೆ ಅಲಾಟ್ಮೆಂಟ್ ಮಾಡಿಸ್ಕೊಂಡ್ರೆ ಅವರೊಂದು ಪ್ರಯತ್ನ ಫಲ ಈಗ ಸಿಕ್ಕಿದೆ. ಮತ್ತು ಈ ಒಂದು ಟೀಮ್ ನಮ್ಮ ಎಲ್ಲ ಸಂಘದ ಟೀಮ್ ಎಲ್ಲರೂ ಕೂಡ ಸೇರಿ ಪ್ರಯತ್ನ ಫಲವಾಗಿ ಸಿಕ್ಕಿದೆ. ಅದಕ್ಕೆ ನಾವು ಇವತ್ತಿನ ದಿವಸ ಸರ್ಕಾರಿ ನೌಕರ ಸಂಘದ ಎಲ್ಲ ಏನು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆದಮೇಲೆ ಈ ಒಂದು ನಮ್ಮ ಒಂದು ಜಾಗಕ್ಕೆ ಸೈಟಿಗೆ ಬಂದು ಇವತ್ತಿನ ದಿವಸ ನೌಕರ ಸಂಘದ ಆಸ್ತಿ ಅಂತೇಳಿ ಒಂದು ಬೋರ್ಡ್ಗಳನ್ನ ಹಾಕಿ ಪೂಜೆಯನ್ನು ಮಾಡಿ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಭಾಳ ಜನರಿಗೆ ಇದು ಸೈಟ್ ಅದಂತೇಳಿ ಕೂಡ ಗುರುತಿಲ್ಲ. ಅವರೆಲ್ಲರೂ ಕೂಡ ಸ್ಪಾಟ್ ಮೇಲೆ ಕರೆಸಿ ಪೂಜೆಯನ್ನು ಮಾಡಿ ಇದೊಂದು ಮಾಹಿತಿ ಕೂಡ ಕೊಡಲಿಕ್ಕೆ ನಾವು ಎಲ್ಲರಿಗೂ ಕೂಡ ಕರೆಸಿದ್ದೀವಿ. ಅದಕ್ಕೆ ಎಲ್ಲರೂ ಕೂಡ ಟೈಮಿಗೆ ಬಂದು ಈ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ನೌಕರ ಸಂಘದ ಎಲ್ಲ ಸಂಘದ ಪದಾಧಿಕಾರಿಗಳು ಕೂಡ ನಾಮಿನಿ ಸದಸ್ಯರು ಕೂಡ ನೌಕರ ಸಂಘದ ವತಿಯಿಂದ ಅವರೆಲ್ಲರೂ ಕೂಡ ಹೃತ್ಪೂರ್ವವಾದ ಧನ್ಯವಾದ ಕೂಡ ಸಲ್ಲಿಸ್ತಾ ಇದ್ದೀವಿ. ಆವಾಗ ನಮಗೆ ಅಲಾಟ್ಮೆಂಟ್ ಆಗಿದ್ದು 3446 ಇತ್ತು. ಸ್ವಲ್ಪ ಕರ್ವದಲ್ಲಿ ರೋಡದಲ್ಲಿ ಹೋಗಿದೆ. ಈ ಪ್ರೆಸೆಂಟ್ ಒಂದು 2800 ಸ್ಕ್ವೇರ್ ಫೀಟು ಬರ್ತದೆ ಅಂತ ಅನ್ನಿಸ್ತಾ ಇದೆ ಮೆಜರ್ಮೆಂಟ್ ಮಾಡಿ ನೋಡಿದಾಗ. ಅದಕ್ಕೆ ಇದು ಸಿಟಿ ಮಧ್ಯ ಭಾಗದಲ್ಲಿದೆ. ಎಲ್ಲವೂ ಕೂಡ ನೋಡ್ತಾ ಇದ್ರೆ ಅಗದಿ ಕಮರ್ಷಿಯಲ್ ಜಾಗ. ಈ ಥರ ಕಮರ್ಷಿಯಲ್ ಜಾಗ ಯಾವುದು ಜಿಲ್ಲೆಯಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಏನಂದ್ರೆ ಆಸ್ತಿ ಉಳಿಸ್ಕೊಳ್ಳೋಂಥ ಕೆಲಸ ಆಗಿದೆ. ಅದಕ್ಕೆ ಒಳ್ಳೆಯವಾದ ಒಂದು ಭವ್ಯವಾದ ಕಟ್ಟಡ ಕೂಡ ನೀಲಿ ನಕ್ಷೆ ರೆಡಿ ಮಾಡಿ ಬರ್ತಕ್ಕಂಥ ಶೀಘ್ರದಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇಡೀ ನಮ್ಮ ನೌಕರ ಸಂಘದ ಇಡೀ ಏನು 15,000 ಎಂಪ್ಲಾಯೀಸ್ ಕೆಲಸ ಮಾಡ್ತಾಯಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ, ಅವರೆಲ್ಲರೂ ಕೂಡ ಒಂದು ದೊಡ್ಡ ಖುಷಿ ನ್ಯೂಸೇ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರಿಗೂ ಕೂಡ ಮತ್ತು ನಮ್ಮ ನೌಕರ ಸಂಘದ ಭಾಳ ಜನರ ಬೇಡಿಕೆ ಇತ್ತು, ವೇತನ ಆಯೋಗ ವರದಿ ಕೂಡ ಹೋಗ್ಬೇಕಂತೇಳಿ. ಸರ್ಕಾರಕ್ಕೆ ಇವತ್ತಿನ ದಿವಸ 7ನೇ ವೇತನ ಆಯೋಗ ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ನನಗನ್ನಿಸ್ತಾ ಈಗ ಮೋಸ್ಟ್ಲಿ ಇವತ್ತು ಘೋಷಣೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟು ಎಲೆಕ್ಷನ್ ಆದಮೇಲಂತೂ 100% ಆಗಿ ಅದು ಘೋಷಣೆ ಆಗ್ತದೆ. ಅದಕ್ಕೆಲ್ಲರೂ ಕೂಡ ಸಿಹಿ ಸುದ್ದಿನೇ ಅಂತ ಹೇಳೋಕ್ಕೆ ಬಿಡ್ತೀನಿ. ನೌಕರ ಸಂಘದ ಒಂದು ಸೈಟ್ ಕೂಡ ಸಿಕ್ತು ಮತ್ತು ಎಲ್ಲರಿಗೂ ಕೂಡ ಸಂಬಳ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಅದನ್ನು ಕೂಡ ಸಿಹಿ ಸುದ್ದಿ ಸಿಕ್ತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ನಾನು ರಾಜೇಂದ್ರ ಕುಮಾರ್ ಗಂದಿಗೆ, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಸರ್ಕಾರಿ ನೌಕರ ಸಂಘ, ಬೀದರ್ ಮೇಡಮ್.